ಹಾಯ್ ಫ್ರೆಂಡ್ಸ್, ನೋಡಿ ದೊಡ್ಡ ಮೀನು ನೋಡಿಬೇಕು ಅಂದರೆ ನಾವು ಈ ಥರ ಚೆನ್ನಾಗಿ ಮೇಯಿಸ್ಬೇಕು. 2 ದಿನ ಮೇಯಿಸೋಕ್ಕೆ ಪೇಪರ್ ಹಿಂಡಿ ಒಂದು 10 kg ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೆಕ್ಸ್ಟು ಬೆಲ್ಲ ಒಂದು 2ರಿಂದ 3 kg ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸಿ ಕರಗಿಸ್ಬೇಕು. ಬೆಲ್ಲನ ಕರಗಿಸ್ಬಿಟ್ಟು ಆ ಹಿಂಡಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡೋದು ಕಲಿಸ್ಬೇಕು. ನೆನಾಕಬೇಕು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಬಿಟ್ಟು ನೆನಾಕಬೇಕು. ನೋಡಿ ಈ ಥರ ಒಂದೇ ಇದಕ್ಕೆ ಹಾಕಿ ನೆನಾಕಬೇಕು. ಒಂದು ಗಂಟೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಬಿಟ್ಟರೆ ಸಾಕು, ಎಲ್ಲ ಫುಲ್ ನೆನೆಯುತ್ತೆ. ಅದಕ್ಕೆ ನೀರು ಗೀರೇನು ಹಾಕೋಕ್ಕೆ ಹೋಗ್ಬಾರ್ದು. ನೆಕ್ಸ್ಟು ಈ ಥರ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಬೇಕು. ಒಂದು ಮೊದಲನೇ ದಿನ ಒಂದು 120 ಉಂಡೆ, 2ನೇ ದಿನ ಒಂದು 60ರಿಂದ 70 ಉಂಡೆ ಒಂದೇ ಜಾಗದಲ್ಲಿ ಎಸಿಬೇಕು. ಈ ಥರ ಟೈಟಾಗಿ ಗಟ್ಟಿಯಾಗಿ ಕಲಿಸ್ಬೇಕು, ಬಾಲ್ ಟೈಪಲ್ಲಿ. ನೆಕ್ಸ್ಟ್ ನೋಡಿ, ಇದು ಹೊಳೆ, ಇದು ಒಂದೇ ಜಾಗದಲ್ಲಿ ಎಸಿಬೇಕು. ತುಂಬ ಡೀಪ್ ಇರೋ ಜಾಗದಲ್ಲೇ ಹಾಕಬೇಕು, ಏಕೆಂದರೆ ಅದೇ ಜಾಗದಲ್ಲಿ ಒಳ್ಳೆ ಮೀನು ಇರುತ್ತೆ, ದೊಡ್ಡ ದೊಡ್ಡ ಸೈಜ್ ಇರೋ ಮೀನು ಇರುತ್ತೆ. ನೋಡಿ ಒಂದೇ ಜಾಗದಲ್ಲಿ ಹಾಕಬೇಕು, ಆ ಕಡೆ ಈ ಕಡೆ ಎಲ್ಲೂ ಹಾಕಕ್ಕೆ ಹೋಗ್ಬಾರ್ದು. ನೋಡಿ ಇದೇ ಥರ 2 ದಿನ ಮೇಯಿಸ್ಬೇಕು. 2 ದಿನ ಫೀಡ್ ಮಾಡಿದ್ರೆ ನಮಗೆ ಒಳ್ಳೆ ಸೈಜ್ ಇರೋ ಮೀನು ಸಿಗುತ್ತೆ. ಕಟ್ಲನಾದರೂ ಸಿಗ್ಬೋದು, ಇಲ್ಲ ರವ್ ಆದರೂ ಸಿಗ್ಬೋದು, ಇಲ್ಲ ಗ್ರಾಸ್ ಆದರೂ ಸಿಗ್ಬೋದು. ಯಾವ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ದೊಡ್ಡ ಸೈಜ್ ಇರೋ ಮೀನು ಸಿಗುತ್ತೆ. ಅಲ್ಲಿ ಯಾವ ಮೀನು ಜಾಸ್ತಿ ಇರುತ್ತೋ ಆ ಮೀನು ಸಿಗುತ್ತೆ. ನೆಕ್ಸ್ಟ್ ಈ ಥರ ನಾವು ಒಂದು ದಿನ, ಮಾರನೇ ದಿನ ಬಂದು ಈ ಥರ ನಾವು ಫೀಡ್ರನ್ನ ಆಡಿ ಇಲ್ಲ ಗುಚ್ಚಗಲ್ಲಾದರೂ ಆಡಿ ರಿಸಲ್ಟ್ ಪಕ್ಕ ಇರುತ್ತೆ. ಹಾಂ, ಕರೆಕ್ಟಾಗೈತೆ. ಹಿಂಗೆ ಮಧ್ಯಕ್ಕೆ ಎಸ್ತಿರೋದಲ್ವಾ, ಹಿಂಗೆ ಬಂದು ಬಿಡ್ಬೇಕಾಯ್ತು. ಮತ್ತೆ ಗೆಜ್ಜೆ ತೆಗೀರಿ, ಮಾಡ್ಕೊಳ್ಳಿ. ತೆಗಿಯೋಣ? ತೆಗೀರಿ ತೆಗೀರಿ. ಹಂಗೋಯ್ತೈತೆ ಬೈ ಕೊಯ್ಂಬುಲೆ. ಅದು ಸುತ್ತಿ ಬೈ, ಅದು ಹಂಗೆ ನಂದ ಸುತ್ತಬಿಡಿ ಸುತ್ತಬಿಡಿ. ಓ ಬೇಡ ಬೇಡ ಬೇಡ, ಇರಿ ಇರಿ ಇರಿ, ಸುತ್ತಬಿಡಿ, ಹಂಗೆ ಇರಿ. ಈ ಕಡೆ ಬರ್ತೈತೆ. ರಾಕೆಟ್ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲ, ಹಂಗೋಗಿ ಹಿಂಗೆ ಬರ್ತೈತೆ. ರಾಡಿ ಈ ಕಡೆಗೆ ಎತ್ಕೊ ಬನ್ನಿ, ನನ್ನ ಕಡೆಗೆ. ಬಗ್ಸ್ಕೊಂಡು ಈ ಕಡೆ ಹಿಡ್ಕೊ ಬನ್ನಿ. ಅದೇನು ಬೇಡ, ಹಂಗೆ ಹಿಡಿಬೇಕಾರೆ. ಅದು ಯಾವುದೋ ಕಡ್ಡಿ ಸಿಗಾಕೊಂಡೈತೆ ನೋಡಿ ಅಲ್ಲಿ. ನಿಧಾನಕ್ಕೆ ಮೊದಲು ಮೀನು ಹಿಡ್ಕೊಳ್ಳಿ, ಮೀನು ಬಾಲ ಹಿಡ್ಕೊಂಡು ಹೇಳ್ಕೋಬೇಕು. ಬೇಡ, ಎತ್ಕೊಳ್ಳಿ. 4 ಕಿಲೋ. ಬನ್ನಿ, ಹಂಗೆ ಬನ್ನಿ, ಮೇಕ್ ಬನ್ನಿ. ಎಸಿ ಬಿಡಿ ಇರಿ,
ಬನ್ನಿ ರಾಡ್ ಎತ್ಕೊಳ್ಳಿ ಬೈ, ಬಿಡಿ ಬೈ ಅದು ಇದಾ ಇಲ್ಲಿಂದ. ಹ್ಞೂ ಆ ರಾಡು ಕರೆಕ್ಟಾಗಿ ಲಾಕ್ ಆಗೈತೆ ಬೈ. ಇಲ್ಲಿಗೆ ಹಾಕಿ 2 ಗಾಣ ಲಾಕ್ ಆಗೈತೆ, ಅದಕ್ಕೆ ಬಂದಿರೋದು. ಇದು ನೋಡಿ ಹೊರಗಡೆ ಹೊಡೆದಿರೋದು. ಇಲ್ಲ ಬೈ ಅರ್ಕ ಒಂದು. ಇಲ್ಲ ಇಲ್ಲ, ಬೇರೆ ತಗ್ಲಾಕೊಂಡಿರೋದು ಇದು. ಫ್ರೆಂಡ್ಸ್ ನೋಡಿ, ಫಸ್ಟ್ ಕ್ಯಾಚು ಹೇಮಾವತಿ ಹೊಳೆಯಲ್ಲಿ ಹೊಡೆದಿರೋ ಮೀನು. ಯಾವ ಸೈಜ್ ಐತೆ. ಐದು ಕಾಲು ಕೆಜಿ ಬರ್ಬೋದು. 5:30 ಗಂಟೆ ಬರ್ತದೆ. ಅದೇ ಮಾತಾಡಕ್ಕೆ ಹೋಗ್ಬಿಡು. ಅಲ್ಲಿಗೆ ಬಿಡಬೇಕು. ಅಲ್ಲಿ ಯಾಕೆ ಬಂದು ಅಲ್ಲಿ ಬಿಟ್ರೆ ಅಲ್ಲಿ ಅಡಿ ಇದು ಅಮ್ಕಿ ಇದನ್ನ, ಇಲ್ಲಾಂದರೆ ಅದನ್ನ ಅಮ್ಕಿ. ಅಮ್ಕು ಕುಡಿ ವಿಡಿಯೋ ಮಾಡಿ ಬಿಡಿ. ಆಯ್ತಾಯ್ತು. ಏನು ನೆಗಿ ಹೊಡಿತಿದ್ದಂಗೆ. ಬಿಡಿ ದಾರ ಬಿಡಿ. ಬಿಟ್ಟಿದ್ದೀನಿ ಅರ್ಧ. ಇದಕ್ಕೂ ಅಲ್ಲಿ ನೋಡಿ ನೆಗಿತಿರದ ಜಾಸ್ತಿ ಚುಚ್ಕೊಂತಾವಲ್ಲ. ಹೋಯ್ತಿರೋ ನೋಡಿ ಬೈ ದಾರ. ಕಾಯ್ತದ ಹೋಯ್ತದೆ. ಅಯ್ಯೋ ಜೈಂಟ್ ಬತ್ತಲ್ಲ ಬೈ, ಯಾವುದು ಜೈಂಟ್ ಅವೆ. ಕಟ್ಟಿಲ್ಲ ತಾನೇ? ಏನಾಗಲ್ಲ. ಇದೇನಿದು? ಮೋಸ್ಟ್ಲಿ ಆ ಕಡೆ ದಡ ಹತ್ಬಿಟ್ಟು ಏನಾರು ಹೋಗುತ್ತಾ? ಏನು ಇಲ್ಲಿ ಸಿಂಧೆ ಸ್ವಲ್ಪ ಮಾಡಿಬಿಟ್ಟೈತೆ. ದಾರ ಬಂದಾಗ ಹೇಳಿ ಆಮೇಲೆ. ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಕ್ಯಾಚು. ಇದು ರವ್ವೆ. ಲೋಪನ ಗೆಜ್ಜೆ ಜಲ್ ಅಂದ್ರೆ ಜೀವ ಜಲ್ ಅನ್ನುತ್ತೆ. ಅಲ್ಲಿವರೆಗೂ ಹೋಗ್ಬೇಡಿ ಮಾತ್ರ. ಹೋಗ್ಬೇಡಿ. ಮೀನು ಹೋದ್ರೂ ಪರವಾಗಿಲ್ಲ. ಹೋಗ್ಲೇಬೇಡಿ ಅಲ್ಲಿಗೆ, ಎಳಿತೀನಿ. ನೀವೊಂದು ಸ್ವಲ್ಪ ಸೆತ್ತೆ ಅಲ್ಲಿ ಎಳ್ಕೊಂಡು ಇದು ಮಾಡ್ಕೊಳ್ಳಿ ಅಂತ. ಇಲ್ಲಿ ದೊಣ್ಣೆ ಐತೆ ನೋಡಿ, ದೊಣ್ಣೆ ಐತಲ್ಲ ತಾಬನ್ನಿ. ಇದು ಜೋಪಾನ. ಸೆತ್ತೆ ಎಳ್ಕೊಳ್ಳಿ. ಇದು ಎಳ್ಕೊಳ್ಳಿ. ಅದು ಎಷ್ಟು ಬೇಕಾದ್ರೆ ಬಿಚ್ಕೊಳ್ಳೋಣ ಬೇಕಾರೆ. ಒಳಗಿಂದ ತಕೊಂಡ್ಬಿಟ್ಟು ಕೊಡಿ ಸುತ್ತಬಿಟ್ಟು ಕೊಡಿ. ಕೊಡಿ ಸಿಂಬಿ ಕೊಡಿ. ಮೀನು ಎತ್ಕೊಳ್ಳಿ, ಮೀನು ಹಿಡ್ಕೊಳ್ಳಿ ಬೈ. ತಳ್ಕೊಳ್ಳಿ ಹೆಂಗೆ, ನೀವು ಎಳೆಯಕ್ಕೆ ಹೋಗ್ಬೇಡಿ. ಯಾವ ಟೈಮಲ್ಲಿ ಕಿತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಅವು. ಜೋಪಾನ ನಿಧಾನ. ಗಾಣ ಗುಚ್ಚಾಗಲ್ಲ ಇದು. ಬನ್ನಿ ಹಿಂದೆ ಬನ್ನಿ. ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಚುಚ್ಕೊಂಡೈತೆ. ಎಳಿತಿದ್ದೀವಲ್ಲ ನಾವು, ಯಾವ ಥರ ಚುಚ್ಕೊಂಡೈತೆ. ಬಿಚ್ಕತ್ ನೋಡಿ. ಒಂದು ಗಾಣ ಚುಚ್ಚಿರೋದಲ್ರಿ, ಮೇಲ್ಗಡೆ ಬಂದು ಬಿಚ್ಕತ್ತು. ಅಲ್ಲೇ ಬಿಚ್ಕೊಂತಿದ್ರೆ ಅಷ್ಟೇ. ಸಂಬ್ಲಿಂಗ್ ಆಗ್ಬಿಡು. ಯಾವುದು ಬಡಿ ವಿಡಿಯೋಗೆ ಮಾತಾಡಿ. ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಕ್ಯಾಚು. ಇದು ರವ್ವೆ. ಇದೊಂದು 4 kg ಬರುತ್ತೆ. ಇದು ಗುಚ್ಚಾಗಲ್ಲಿಗೆ ಬಿದ್ದಿರೋದು. ಮೊದಲನೇದು ಫೀಲ್ಡ್ರಿಗೆ. ನಾವು ಹೊಡಿತಿರೋದು ಕೆರೆಲಲ್ಲ ಫ್ರೆಂಡ್ಸ್, ಹೊಳೆಯಲ್ಲಿ, ಹೇಮಾವತಿ ಹೊಳೆ. ಎಲ್ಲ ಇಡಿ ಬೈ, ಸಾಕು. ಅದು ರೆಡ್ ಪ್ರೆಸ್ ಮಾಡ್ಬಿಟ್ಟು ಇಟ್ಬಿಡಿ. ಸೆತ್ತೆ ಸುತ್ತಾಕಬಿಟ್ಟೈತೆ ಬೈ, ಕೈ ಸೆತ್ತೆ ಸುತ್ತಾಕಬಿಟ್ಟೈತೆ.
ಎಳ್ಕೊಳ್ಳಿ, ಅದು ಮುಂದ್ಗಡೆ ಎಳ್ಕೊಳ್ಳಿ ಹಂಗೆ. ಹಾಂ ಹೇಳಿರಿ ಹೆಂಗೆ. ದೊಡ್ಡದೆ. ಎತ್ಕೊಳ್ಳಿ ಈಗ ಮೀನು ಇಟ್ಕೊಳ್ಳಿ. ತತ್ತಿ ಐತೆ ಜಾಸ್ತಿ. ಚೂರು ಹಂಗೆ 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 ಬನ್ನಿ ನೀವು ದಾರಿ ಹೇಳ್ಕೊಂಡ್ ಬನ್ನಿ ನೀವು ಮನ್ನ ಹಾಕಿಲಿ ಪಾಪ ಚೆನ್ನಾಗಿ ಹಾಕಾಗೈತೆ. ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಾಕಾಗೈತೆ ಅದಕ್ಕೆ. ಏಳು 8 kg ಐತು ಇದು ಫ್ರೆಂಡ್ಸ್. ನೋಡಿ ಒಂದು 8 ರಿಂದ 9 kg ಬರ್ಬೋದು. ರವು 3ನೇ ಮೀನು ಫೀಲ್ಡ್ರಿಗೆ ಬಿದ್ದಿರುತ್ತೆ ಇದು. ನೋಡಿ ಯಾವ ಸೈಜ್ ಐತೆ. ಸಾಕು ದೂರದಿಂದಲೇ ಇರಿ. ಅಯ್ಯಪ್ಪ ಎತ್ತಕ್ಕಾಯ್ತಿಲ್ಲ ತೂಕ. ಆಫ್ ಮಾಡಿ ಬಟನ್ ಒತ್ತಿ.